ಕ್ಲೀನಾಗಿ ಕುತ್ಕೊಳ್ಳಿದ್ದ ಏನು ಇಟ್ಕೋಬೇಡಿ. ನೀಟಾಗಿರ್ಬೇಕು ನೋಡಿ ಎಲ್ಲರೂ ತಪ್ಪಾಡಬೇಕು ಇರಬೇಕು. ನೀವು ಇರಬೇಕು. ಮದುವೆ ಆಗಿರೋದು ಏನಕ್ಕೆ ನೀವು ಹತ್ರ ಎಷ್ಟು ದಿನ ಆಗಿತ್ತು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಹುಡುಗ ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾನೆ. ವಿಡಿಯೋ ಮಾಡಿರೋದು ಅವನೇ, ಮತ್ತು ಆ ತಾತನಿಗೆ ನೀರು ಸಮೇತ ಆಗ್ತಾ ಇದ್ದಾನೆ. ಇವನ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳ್ಬಿಟ್ಟು ಬೆಳದಿಂಗಳ ಆಶ್ರಯ ಮುಖಾಂತರ ಕೇಳ್ಕೊಳ್ತೀನಿ. ಏನು ಚಿನ್ನ ನಿನ್ನ ಹೆಸರು? ಶ್ರೇಯಾಂಕ್. ಎಲ್ಲಿರೋದು ಚಿನ್ನ? ಎಲ್ಲಿ? ಕನಕಪುರದಲ್ಲಿ ಫೀಲ್ಡ್ ಹತ್ರ ಇರೋದು. ಇಂಥವು ಯಾವುದನ್ನು ನೋಡಿದ್ರೆ ನಾವು ಕಾರ್ಡ್ ಕೊಟ್ಟಿರ್ತೀನಿ, ಕಾರ್ಡ್ಗೆ ಇನ್ಫಾರ್ಮ್ ಮಾಡ್ತೀಯ, ಫೋನ್ ಮಾಡಿ ಈ ಥರ ಇದ್ದಾರೆ ಸರ್ ಅಂತೇಳಿ ಮಾಡ್ತೀಯಾ? ಜೀವನದಲ್ಲಿ ನೀವು ದೊಡ್ಡವನಾದ್ಮೇಲೆ ಸೇವೆಯಲ್ಲಿ ಇರಬೇಕು, ಏನಾದರೂ ಒಂದು ಒಳ್ಳೆ ಸೇವೆ ಮಾಡಬೇಕು, ಆಯಿತಾ? ಓಕೆ. ತಾತ ನೋಡಿ ಏನು ಅನ್ಸುತ್ತೆ ನಿನಗೆ? ಅಯ್ಯೋ ಅನ್ಸುತ್ತಾ? ಹಾಂ, ಆಯ್ತು, ಒಳ್ಳೇದಾಗುತ್ತೆ. ಸ್ನಾನ ಆಯಿತು, ತಾತನಿಗೆ ಬಟ್ಟೆ ಹಾಕಿ ರೆಡಿ ಮಾಡ್ತಾ ಇದ್ದೇವೆ. ಇದೆ ಹೆಂಗನ್ನಿಸ್ತದ ಈಗ? ನಮ್ಮ ಸಂಚಾಲಕರಾದ ಅಶೋಕ್ ಸರ್ ಅವ್ರ ಕಡೆಯಿಂದ ಇವರು ಸಿಕ್ಕಿದ್ದು. ಸೊ ಅವರ ಒಂದು ಎಲ್ಲ ಕಡೆ ಸರ್ಚ್ ಏನು ಮಾಡ್ತಿರ್ತಾರೆ ದೇವ್ರ ಮಕ್ಕಳಿಗೋಸ್ಕರವಾಗಿ, ಇವತ್ತು ಈ ದೇವ್ರ ಮಗು ಸಿಕ್ಕಿದೆ. ಇದನ್ನು ನಮಗೆ ಬೆಳದಿಂಗಳ ಆಶ್ರಯಕ್ಕೆ ತಲುಪಿಸುವಂಥ ಕೆಲಸ ನಮ್ಮ ಅಶೋಕ್ ಅಣ್ಣ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸ್ನಾನ ಆಗಿದೆ ತಾತಂದು. ಬೆಳದಿಂಗಳ ಆಶ್ರಯಕ್ಕೆ ಕರ್ಕೊಂಡು ಹೋಗುವಂಥ ಸಮಯ. ತಾತ ನೋಡಿ ಹೀಗೆ ಕಾಣಿಸ್ತಾ ಇದ್ದಾರೆ. ಆಗಲೇ ನೀವು ನೋಡಿದ್ರಿ ಯಾವ ರೀತಿ ಇದ್ರು ಅಂತೇಳಿ. ಸೊ ಇವರು ಸರ್ ಗಿರೀಶ್ ಅಂತೇಳಿ ಕನಕಪುರದ ನಿವಾಸಿ. ಇವರು ಸಹ ನಮಗೆ ಸ್ನಾನಕ್ಕೆ ಮತ್ತು ಅವರ ಚಡ್ಡಿ ಲೂಸ್ ಇದ್ದ ಕಾರಣ ಅದೇ ಟೈಟ್ ಮಾಡಲಿಕ್ಕೋಸ್ಕರವೂ ಸಹ ವ್ಯವಸ್ಥೆ ಮಾಡಿಕೊಟ್ರು. ಸೊ ಗಿರೀಶ್ ಅವ್ರಿಗೂ ಸಹ ಈ ಮುಖಾಂತರ ಧನ್ಯವಾದ ಹೇಳ್ತೀವಿ. ಮೇಡಮ್ ಅವರು ನಮ್ಮ ನೋಡಿ ನಮಗೆ ಬಂದಕ್ಕೆ, ಮೇಡಮ್ ಅವರು ಸಹ ನಿಮಗೆ ಸೌಕರ್ಯ ಸಹ ಮಾಡ್ತಾಯಿದ್ದಾರೆ. ಧನ್ಯವಾದಗಳು ಮೇಡಮ್, ತಮಗೆ ಒಳ್ಳೆಯದಾಗಲಿ ತಮಗೆಲ್ಲ. ತಾತನ್ನು ಬೆಳದಿಂಗಳ ಆಶ್ರಯ ಟ್ರಸ್ಟಿಗೆ ಸೇರಿಸಿದ ನಂತರ ನಿಮಗೆ ಈ ವಿಡಿಯೋನ ಮತ್ತೆ ಅಪ್ಲೈ ಮಾಡ್ತೀನಿ. ಧನ್ಯವಾದ.